ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಈ ದಿನ ನಿಮ್ಮ ಮನಸ್ಸಿನಲ್ಲಿ ಹೊಸ ಚೈತನ್ಯ ಮೂಡಬಹುದು. ಕೆಲಸದಲ್ಲಿ ಒತ್ತಡ ಇದ್ದರೂ ಅದನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ. ಹಳೆಯ ಯೋಜನೆಗಳು ಫಲ ನೀಡುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಅಗತ್ಯವಿರಲಿ. ಖರ್ಚು ಇಂದು ಹೆಚ್ಚು ಎದುರಾಗಬಹುದು. ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದ ಮನಃಶಾಂತಿ ದೊರೆಯುತ್ತದೆ. ಸ್ನೇಹಿತರಿಂದ ಉತ್ತಮ ಸಲಹೆ ಸಿಗುವ ಸಾಧ್ಯತೆ ಇದೆ. ಇಂದು ವೃತ್ತಿಪರ ಪ್ರಗತಿ, ಬಡ್ತಿ ಮತ್ತು ಮನ್ನಣೆಗೆ ಅತ್ಯುತ್ತಮ ಸಮಯ. ಕೆಲಸದಲ್ಲಿ ನೀವು ನಿಮ್ಮ ಹಿರಿಯರ ಬಳಿ ಉತ್ತಮ ಸ್ಥಾನ ಪಡೆಯುತ್ತೀರಿ ಮತ್ತು ಆರ್ಥಿಕವಾಗಿಯೂ ಪ್ರಯೋಜನ ಪಡೆಯುತ್ತೀರಿ. ವಿದೇಶಿ ವ್ಯವಹಾರ ಅಥವಾ ವಿದೇಶಿ ಪ್ರಯಾಣವು ಹೆಚ್ಚು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ನಿಮ್ಮ ನಕಾರಾತ್ಮಕ ಭಾವನೆಗಳಿಂದ ಮುಕ್ತರಾಗಲು ನಿಮ್ಮನ್ನು ಪ್ರೇರೇಪಿಸಿ. ನಿಮ್ಮ ಸಾಮರ್ಥ್ಯ ಮತ್ತು ಭವಿಷ್ಯದ ಯೋಜನೆಗಳನ್ನು ಮರುಮೌಲ್ಯಮಾಪನ ಮಾಡಲು ಮರೆಯಬೇಡಿ. ಇಂದು ನಿಮ್ಮ ಕೆಲಸ ಮಾಡುವ ಇಚ್ಛಾಶಕ್ತಿ ಕಡಿಮೆಯಾಗುತ್ತದೆ, ಆದರೆ ನೀವು ಪ್ರಮುಖ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ. ನೀವು ಕೆಲವು ಶುಭ ಕೆಲಸಗಳಲ್ಲಿ ನಿರತರಾಗಿರಬಹುದು. ನಿಮ್ಮ ಇಮೇಜ್ ಇದರಿಂದ ಸುಧಾರಿಸುತ್ತದೆ. ನಿಮ್ಮ ಒಳ್ಳೆಯ ಸ್ವಭಾವ ಮತ್ತು ಸಿಹಿ ಮಾತಿನಿಂದ ನೀವು ಎಲ್ಲರನ್ನು ನಿಯಂತ್ರಿಸುತ್ತೀರಿ. ಇಂದು ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಶಾಂತಿ ಮತ್ತು ತಾಳ್ಮೆಯಿಂದ ಪರಿಹರಿಸಿ. ಮನೆಯಲ್ಲಿ ಹೆಚ್ಚು ಶಿಸ್ತನ್ನು ಕಾಪಾಡಿಕೊಳ್ಳುವುದು ಕುಟುಂಬ ಸದಸ್ಯರಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಸ್ವಭಾವವನ್ನು ಬದಲಾಯಿಸುವುದು ಉತ್ತಮ. ಇಂದು ಭಾವನಾತ್ಮಕ ಸಮತೋಲನ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವತ್ತ ಗಮನ ಹರಿಸಲಾಗುವುದು. ಕುಟುಂಬದಲ್ಲಿ ಒಂದು ನಿರ್ದಿಷ್ಟ ವಿಷಯದ ಕುರಿತು ಚರ್ಚೆ ನಡೆಯಲಿದೆ. ಅದರಲ್ಲಿ ನಿಮ್ಮ ಅಭಿಪ್ರಾಯವು ಮುಖ್ಯವಾಗಿರುತ್ತದೆ. ಹಣದ ವಿಷಯಗಳಲ್ಲಿ ಪಾಲುದಾರಿಕೆಯಿಂದ ಲಾಭದ ಸಾಧ್ಯತೆ ಇದೆ, ಆದರೆ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಇಂದು ವಿಶೇಷ ಸಂದರ್ಭದಲ್ಲಿ ಸ್ನೇಹಿತರು ಅಥವಾ ಸಂಬಂಧಿಕರನ್ನು ಭೇಟಿ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳಬಹುದು ಮತ್ತು ಸಂಬಂಧಗಳಲ್ಲಿ ಹೊಸ ಆರಂಭವಿರಬಹುದು. ಈ ದಿನವು ನಿಮ್ಮನ್ನು ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ಜಾಗೃತಗೊಳಿಸುತ್ತದೆ. ಇಂದು ವೃತ್ತಿ ಜೀವನದಲ್ಲಿ ಪಾಲುದಾರಿಕೆ, ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ. ಸಹ ಉದ್ಯೋಗಿಗಳೊಂದಿಗೆ ಸಮನ್ವಯವು ಉತ್ತಮವಾಗಿರುತ್ತದೆ. ಉದ್ಯೋಗಗಳನ್ನು ಬದಲಾಯಿಸಲು ಅಥವಾ ಹೊಸ ಅವಕಾಶವನ್ನು ಆಯ್ಕೆ ಮಾಡಲು ಇದು ಸರಿಯಾದ ಸಮಯ. ನಿರ್ಧಾರ ತೆಗೆದುಕೊಳ್ಳುವಾಗ ದೀರ್ಘಕಾಲದ ಪ್ರಯೋಜನಗಳು ಮತ್ತು ಸ್ಥಿರತೆಯತ್ತ ಗಮನ ಹರಿಸಿ. ನಿಮ್ಮ ನಾಯಕತ್ವ ಮತ್ತು ಸಮನ್ವಯದ ವಿಧಾನವು ಕೆಲಸದ ಸ್ಥಳದಲ್ಲಿ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಮುಕ್ತ ಸಂವಹನವು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಒಂಟಿ ಜನರಿಗೆ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶ ಸಿಗಬಹುದು. ವಿವಾಹಿತರು ತಮ್ಮ ಸಂಬಂಧಗಳಲ್ಲಿ ಹೊಸ ಶಕ್ತಿಯನ್ನು ಹೊಂದಿರುತ್ತಾರೆ. ಕೆಲವು ಜನರಿಗೆ ಸಂಬಂಧಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಇದಾಗಿರಬಹುದು. ಇಂದು ನಿಮ್ಮ ಆರೋಗ್ಯದಲ್ಲಿ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಧ್ಯಾನ ಉಪಯುಕ್ತವಾಗಿರುತ್ತದೆ. ಅತಿಯಾಗಿ ಯೋಚಿಸುವುದು ಅಥವಾ ಭಾವನಾತ್ಮಕ ಒತ್ತಡವನ್ನು ತಪ್ಪಿಸಿ. ಇಲ್ಲದಿದ್ದರೆ ನಿದ್ರೆಯ ಮೇಲೆ ಇದು ಪರಿಣಾಮ ಬೀರಬಹುದು. ಲಘು ವ್ಯಾಯಾಮ ಮತ್ತು ಸಮತೋಲಿತ ಆಹಾರವು ನಿಮ್ಮ ಆರೋಗ್ಯವನ್ನು ಬಲಪಡಿಸುತ್ತದೆ. ಇಂದು ಹೃದಯ ಮತ್ತು ರಕ್ತದೊತ್ತಡಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅಸಡ್ಡೆ ಮಾಡಬೇಡಿ. ವೃಷಭ ರಾಶಿ, ಇಂದಿನ ದಿನ ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು. ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಸಮಗ್ರ ಪರಿಶೀಲನೆ ಮಾಡುವುದು ಒಳಿತು. ಕುಟುಂಬದವರು ನಿಮ್ಮ ನಿರ್ಧಾರಕ್ಕೆ ಬೆಂಬಲ ನೀಡುತ್ತಾರೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಾಗಲಿದೆ. ಸ್ನೇಹಿತರ ಜೊತೆಗಿನ ಸಂಪರ್ಕ ಉತ್ತಮವಾಗಿರುತ್ತದೆ. ಇಂದು ವಿಶ್ರಾಂತಿ ಪಡೆಯಲು ನೀವು ಆನಂದಿಸುವ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಪ್ರಮುಖ ಜನರನ್ನು ನಿಮ್ಮ ಸ್ಥಳಕ್ಕೆ ಕರೆಯಲು ಉತ್ತಮ ದಿನವಿದು. ಸಂಗಾತಿಯು ನಿಮಗೆ ಹೆಚ್ಚಿನ ಬೆಂಬಲ ನೀಡುತ್ತಾರೆ ಮತ್ತು ಪ್ರೀತಿ ವಾತ್ಸಲ್ಯವನ್ನು ಸಹ ನೀಡುತ್ತಾರೆ. ಇಂದಿನ ದಿನದ ಕೊನೆಯಲ್ಲಿ ನಿಮಗೆ ಉತ್ತಮ ಸುದ್ದಿ ಕಾದಿರುತ್ತದೆ. ಇಂದಿನ ನಿಮ್ಮ ಸಮಯ ತುಂಬ ಚೆನ್ನಾಗಿರುತ್ತದೆ. ನಿಮ್ಮ ಸಭ್ಯ ಮತ್ತು ಸರಳ ಸ್ವಭಾವವು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ.
ಇಂದು ನೀವು ನಿಮ್ಮ ಗುರಿಯತ್ತ ಪೂರ್ಣ ಗಮನ ಹರಿಸಿ ಮುಂದುವರಿಯುತ್ತೀರಿ. ಮನೆಯಲ್ಲಿ ಕೆಲವು ಶುಭ ಕೆಲಸಗಳಿಗೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗುತ್ತದೆ. ಇಂದು ಯಾವುದೇ ನಿರ್ಧಾರವನ್ನು ಆತುರದಿಂದ ಮತ್ತು ಭಾವನಾತ್ಮಕವಾಗಿ ತೆಗೆದುಕೊಳ್ಳಬೇಡಿ. ಇದು ಈಗಾಗಲೇ ಮಾಡಿದ ಕೆಲಸವನ್ನು ಹಾಳು ಮಾಡಬಹುದು. ಯಾರೊಂದಿಗೂ ಹೆಚ್ಚು ವಾದಕ್ಕೆ ಇಳಿಯುವ ಬದಲು ಮೌನವಾಗಿರುವುದು ಉತ್ತಮ. ಇದ್ದಕ್ಕಿದ್ದಂತೆ ಇಂದು ಯಾವುದೋ ದೊಡ್ಡ ಖರ್ಚಿನಿಂದ ಒತ್ತಡಕ್ಕೆ ನೀವು ಒಳಗಾಗಬಹುದು. ಇದನ್ನು ತಪ್ಪಿಸಿ, ಏಕೆಂದರೆ ಇದು ಯಾವುದೇ ಪರಿಹಾರವನ್ನು ಪಡೆಯುವುದಿಲ್ಲ. ಇಂದು ಹೊಸ ಅವಕಾಶಗಳು ಮತ್ತು ಆರ್ಥಿಕ ಲಾಭದ ಲಕ್ಷಣಗಳು ಇರುತ್ತವೆ. ಕುಟುಂಬದಲ್ಲಿ ಸ್ಥಿರತೆ ಮತ್ತು ಭದ್ರತೆಯ ವಾತಾವರಣವಿರುತ್ತದೆ. ಇದು ನಿಮಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ. ವ್ಯವಹಾರ ಮತ್ತು ಹೂಡಿಕೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭಗಳ ಸಾಧ್ಯತೆ ಇದೆ. ಮನೆಯಲ್ಲಿ ಕೆಲವು ಶುಭ ಕೆಲಸಗಳನ್ನು ಯೋಜಿಸಬಹುದು ಅಥವಾ ಆಸ್ತಿಗೆ ಸಂಬಂಧಿಸಿದ ಒಪ್ಪಂದಗಳನ್ನು ಚರ್ಚಿಸಬಹುದು. ಹಳೆಯ ಆರ್ಥಿಕ ಉದ್ವಿಗ್ನತೆಗಳು ಕ್ರಮೇಣ ಕಡಿಮೆಯಾಗುತ್ತವೆ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಭರವಸೆ ಹೆಚ್ಚಾಗುತ್ತದೆ. ಈ ಸಮಯವು ಹೊಸ ಆರಂಭಗಳಿಗೆ ಸ್ಫೂರ್ತಿ ನೀಡುತ್ತದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯ ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಪ್ರಮುಖ ಯೋಜನೆಯಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಲಾಗುತ್ತದೆ ಮತ್ತು ಪುರಸ್ಕರಿಸಲಾಗುತ್ತದೆ. ಬಡ್ತಿ ಅಥವಾ ಹಣಕಾಸಿನ ಬೋನಸ್ ಸಿಗುವ ಸಾಧ್ಯತೆ ಇದೆ. ಇಂದು ಹೊಸ ಗ್ರಾಹಕರು ಅಥವಾ ಪಾಲುದಾರಿಕೆಗಳು ದೀರ್ಘಾವಧಿಯ ಯೋಜನೆಗಳನ್ನು ತರಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರಾಯೋಗಿಕ ಚಿಂತನೆಯು ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ವಿಶ್ವಾಸದ ಭಾವನೆ ಆಳವಾಗುತ್ತದೆ. ದೀರ್ಘಕಾಲೀನ ಸಂಬಂಧವನ್ನು ಬಯಸುವ ವ್ಯಕ್ತಿಯೊಂದಿಗೆ ಒಂಟಿ ಜನರು ತಮ್ಮ ಜೀವನದಲ್ಲಿ ಬರಬಹುದು. ವಿವಾಹಿತರಲ್ಲಿ ತಿಳುವಳಿಕೆ ಮತ್ತು ಸಹಕಾರದ ಮಟ್ಟ ಹೆಚ್ಚಾಗುತ್ತದೆ. ಹೊಸ ಆರಂಭವನ್ನು ಪ್ರಾರಂಭಿಸಲು ಮತ್ತು ಪ್ರೇಮ ಸಂಬಂಧಗಳನ್ನು ಬಲಪಡಿಸಲು ಇದು ಸಮಯವಾಗಬಹುದು. ಆರ್ಥಿಕ ಭದ್ರತೆಯಿಂದಾಗಿ ನಿಮ್ಮ ಸಂಬಂಧಗಳಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ದೈಹಿಕ ಶಕ್ತಿ ಮತ್ತು ತಾಜಾತನ ಉಳಿಯುತ್ತದೆ, ಆದರೆ ದಿನಚರಿಯಲ್ಲಿ ಸಮತೋಲನ ಮುಖ್ಯವಾಗುತ್ತದೆ. ಪೌಷ್ಟಿಕ ಆಹಾರ ಮತ್ತು ಸಾಕಷ್ಟು ನಿದ್ರೆಯ ಮೇಲೆ ಕೇಂದ್ರೀಕರಿಸಿ. ಮಧುಮೇಹ ಅಥವಾ ತೂಕಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇದು ಸುಧಾರಣೆಯ ಸಮಯ. ಒತ್ತಡವನ್ನು ತಪ್ಪಿಸಲು ಯೋಗ ಅಥವಾ ಧ್ಯಾನ ಪ್ರಯೋಜನಕಾರಿಯಾಗುತ್ತದೆ. ಮಿಥುನ ರಾಶಿ, ಪ್ರಯಾಣದ ಸಂದರ್ಭ. ಈ ದಿನ ಒಳ್ಳೆಯ ಪರಿಚಯಗಳ ಸಂಭವವಿದೆ. ಕೆಲಸದಲ್ಲಿ ನಿಮ್ಮ ಪ್ರತಿಭೆ ಮೆಚ್ಚುಗೆ ಪಡೆಯಲಿದೆ. ಹೊಸ ಯೋಜನೆಗಳಲ್ಲಿ ಕೈ ಹಾಕಲು ಉತ್ತಮ ದಿನವಿದು. ಹಣಕಾಸಿನ ವಿಷಯದಲ್ಲಿ ಲಾಭದ ಸೂಚನೆ ಇದೆ. ಹಳೆಯ ಸಾಲ ತೀರಿಸಲು ಸಾಧ್ಯವಾಗಬಹುದು. ಕುಟುಂಬದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೀರಿ. ಸ್ನೇಹಪರ ಜೊತೆಗಿನ ಸಣ್ಣ ತಕರಾರು ಇಂದು ನಿವಾರಣೆಯಾಗುತ್ತದೆ. ಇಂದು ನಿಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ಕುಟುಂಬಕ್ಕೆ ತಿಳಿಸಲು ಮೌಖಿಕ ಸಂದೇಶಗಳ ಸಹಾಯವನ್ನು ಪಡೆಯಿರಿ. ಇಂದು ನಿಮ್ಮ ಆರೋಗ್ಯವು ಸಕಾರಾತ್ಮಕ ಸೂಚನೆಯನ್ನು ನೀಡುತ್ತದೆ. ಪ್ರಣಯವು ಗಾಳಿಯಲ್ಲಿದೆ, ಆದ್ದರಿಂದ ಅದನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಿ ಮತ್ತು ನಿಮ್ಮ ಪ್ರೇಮಿಯೊಂದಿಗೆ ಯಾವುದೇ ವಾದಗಳನ್ನು ತಪ್ಪಿಸಿ. ವಿಶ್ರಾಂತಿ ಪಡೆಯಲು ನೀವು ಆನಂದಿಸುವ ಹೆಚ್ಚಿನ ಕೆಲಸಗಳನ್ನು ಇಂದು ಮಾಡಬೇಕಾಗುತ್ತದೆ. ಇಂದು ವೈಯಕ್ತಿಕ ಸಂಪರ್ಕದ ಮೂಲಕ ನೀವು ಕೆಲವು ವಿಶೇಷ ಸುದ್ದಿಗಳನ್ನು ಪಡೆಯಬಹುದು. ಇದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತದೆ. ಕೆಲವು ಕಷ್ಟಕರ ಸಂದರ್ಭಗಳು ಉದ್ಭವಿಸುತ್ತವೆ, ಆದರೆ ನಿಮ್ಮ ದೈನಂದಿನ ದಿನಚರಿಯ ವ್ಯವಸ್ಥಿತ ಯೋಜನೆ ಮತ್ತು ಸಂಘಟನೆಯು ಖಂಡಿತವಾಗಿಯೂ ನಿಮಗೆ ಯಶಸ್ಸನ್ನು ತರುತ್ತದೆ. ಇಂದು ಹೆಚ್ಚು ಕೆಲಸ ಮಾಡಬೇಡಿ, ಇಲ್ಲದಿದ್ದರೆ ಅತಿಯಾದ ಆಯಾಸದಿಂದಾಗಿ ನಿಮ್ಮ ಕೆಲಸದ ಸಾಮರ್ಥ್ಯ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ನಿಮ್ಮ ವೈಯಕ್ತಿಕ ಕೆಲಸಕ್ಕೂ ಅಡ್ಡಿಯಾಗುತ್ತದೆ. ಇಂದು ವಾಹನಕ್ಕೆ ಸಂಬಂಧಿಸಿದ ಪ್ರಮುಖ ವೆಚ್ಚವು ಉದ್ಭವಿಸಬಹುದು. ಇಂದು ಸ್ಪಷ್ಟ ಚಿಂತನೆ ಮತ್ತು ನಿರ್ಣಾಯಕ ಹೆಜ್ಜೆಗಳಿಗೆ ಸೂಕ್ತ ದಿನವಾಗಿದೆ. ನಿಮ್ಮ ವಿವೇಚನೆ ಮತ್ತು ತೀಕ್ಷ್ಣ ಮನಸ್ಸಿನ ಮೂಲಕ ಕಠಿಣ ಪರಿಸ್ಥಿತಿಯನ್ನು ಪರಿಹರಿಸಲಾಗುವುದು. ಕುಟುಂಬದಲ್ಲಿ ಸಂಭಾಷಣೆಯ ಮೂಲಕ ತಪ್ಪು ತಿಳುವಳಿಕೆಗಳನ್ನು ಪರಿಹರಿಸಬಹುದು. ಭವಿಷ್ಯವನ್ನು ಭದ್ರಪಡಿಸುವ ಹಣದ ವಿಷಯಗಳಲ್ಲಿ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಕಾನೂನು ಅಥವಾ ದಾಖಲಾತಿ ಕೆಲಸದಲ್ಲಿ ಯಶಸ್ಸಿನ ಲಕ್ಷಣಗಳು ಕಂಡುಬರುತ್ತವೆ. ಇಂದು ನಿಮಗೆ ಸತ್ಯ ಮತ್ತು ಧೈರ್ಯದಿಂದ ಮುಂದುವರಿಯಲು ಅವಕಾಶ ನೀಡುತ್ತದೆ. ಇಂದು ವೃತ್ತಿ ಜೀವನದಲ್ಲಿ ಹೊಸ ಆಲೋಚನೆಗಳು ಮತ್ತು ತಂತ್ರಗಳು ನಿಮ್ಮನ್ನು ಸ್ಪರ್ಧೆಯಲ್ಲಿ ಮುಂದೆ ಇಡುತ್ತವೆ. ಕಠಿಣ ಯೋಜನೆಯನ್ನು ಸಮಯಕ್ಕೆ ಮುಂಚಿತವಾಗಿ ಪೂರ್ಣಗೊಳಿಸಿದ್ದಕ್ಕಾಗಿ ನಿಮಗೆ ಮೆಚ್ಚುಗೆ ಸಿಗುತ್ತದೆ.
ಉದ್ಯೋಗಗಳನ್ನು ಬದಲಾಯಿಸಲು ಅಥವಾ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನಿಮಗೆ ಅವಕಾಶ ಸಿಗಬಹುದು. ಇಂದು ಸಂದರ್ಶನಗಳು, ಸಭೆಗಳು ಅಥವಾ ಪ್ರಸ್ತುತಿಯಲ್ಲಿ ನಿಮ್ಮ ಸ್ಪಷ್ಟತೆ ಒಂದು ಅನಿಸಿಕೆ ಬಿಡುತ್ತದೆ. ನಿರ್ವಹಣೆಯು ನಿಮ್ಮ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನದ ಅಗತ್ಯವಿದೆ. ಯಾವುದೇ ತಪ್ಪು ತಿಳುವಳಿಕೆ ಇದ್ದರೆ ಇಂದು ಸತ್ಯವನ್ನು ಹೊರತರುವ ಸಮಯ. ಒಂಟಿ ಜನರು ತಮ್ಮ ಭಾವನೆಗಳನ್ನು ಧೈರ್ಯದಿಂದ ವ್ಯಕ್ತಪಡಿಸಬಹುದು. ದಂಪತಿಗಳು ಪರಸ್ಪರ ನಂಬಿಕೆಯನ್ನು ಬಲಪಡಿಸಲು ಆಳವಾದ ಸಂಭಾಷಣೆಗಳನ್ನು ನಡೆಸುತ್ತಾರೆ. ಇಂದು ಶಕ್ತಿ ಮತ್ತು ಏಕಾಗ್ರತೆ ಮಾನಸಿಕವಾಗಿ ಉಳಿಯುತ್ತದೆ, ಆದರೆ ತಲೆನೋವು ಅಥವಾ ಕಣ್ಣಿನ ಒತ್ತಡವನ್ನು ಅನುಭವಿಸಬಹುದು. ಪರದೆಯ ಸಮಯವನ್ನು ಕಡಿಮೆ ಮಾಡಿ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಯೋಗ, ಆಳವಾದ ಉಸಿರಾಟದ ವ್ಯಾಯಾಮಗಳು ಮತ್ತು ಸಾಕಷ್ಟು ಪ್ರಮಾಣದ ನೀರು ನಿಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿಡುತ್ತದೆ. ಹಳೆಯ ಆರೋಗ್ಯ ತಪಾಸಣೆ ಮಾಡಿಸಲು ಇದು ಸರಿಯಾದ ಸಮಯವಾಗಿದೆ. ಕಟಕ ರಾಶಿ, ಇಂದು ನಿಮ್ಮ ಮನಸ್ಸು ಶಾಂತವಾಗಿರುವ ದಿನವಾಗಿದೆ. ಕೆಲಸದಲ್ಲಿ ನಿರೀಕ್ಷಿತ ಪ್ರಗತಿ ಕಂಡುಬರುತ್ತದೆ. ಹಿರಿಯರಿಂದ ಸಹಕಾರ ದೊರೆಯುವುದು. ಹಣಕಾಸಿನ ವಿಚಾರದಲ್ಲಿ ಖುಷಿ ಸಿಗುತ್ತದೆ. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಸಾಧ್ಯವಾಗಬಹುದು. ಕುಟುಂಬದಲ್ಲಿ ಸಣ್ಣ ಸಂತೋಷದ ಕ್ಷಣ ಎದುರಾಗಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಹೆಚ್ಚಾಗುತ್ತದೆ. ಇಂದು ಹಣಕಾಸಿನ ವಿಷಯಗಳಿಗೆ ಹೆಚ್ಚಿನ ಗಮನ ಬೇಕು. ಮನರಂಜನೆ ಮತ್ತು ಶಾಪಿಂಗಾಗಿ ನೀವು ಮಾಡುವ ಖರ್ಚುಗಳನ್ನು ಕಡಿತಗೊಳಿಸಬೇಕು. ಹಣಕಾಸಿನ ತೊಂದರೆ ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು. ಪರಿಣಾಮಕಾರಿ ಸಂವಹನ ನಡೆಸುವ ನಿಮ್ಮ ಸಾಮರ್ಥ್ಯವು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಿ, ಆದರೆ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇಂದು ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿರ್ಧರಿಸುವಾಗ ನಿಮಗೆ ಎಚ್ಚರಿಕೆ ಯೋಜನೆ ಬೇಕಾಗುತ್ತದೆ. ಪ್ರಯಾಣವು ಇಂದು ತುಂಬ ರೋಮಾಂಚನಕಾರಿಯಾಗಿರುತ್ತದೆ, ಆದರೆ ಇದು ದುಬಾರಿಯಾಗಬಹುದು. ಇಂದು ಕೆಲವು ಸಮಸ್ಯೆಯಿಂದ ನೀವು ಪರಿಹಾರ ಪಡೆಯುತ್ತೀರಿ ಮತ್ತು ಹೊಸ ಶಕ್ತಿಯೊಂದಿಗೆ ನಿಮ್ಮ ಕೆಲಸದಲ್ಲಿ ಮತ್ತೆ ನಿರತರಾಗಿರುವಿರಿ. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಶುಭ ಕೆಲಸವು ಪ್ರಾರಂಭವಾಗಬಹುದು. ನಿಮ್ಮ ಸಕಾರಾತ್ಮಕ ಮನೋಭಾವವು ಕುಟುಂಬದ ವಾತಾವರಣವನ್ನು ಉತ್ತಮವಾಗಿರಿಸುತ್ತದೆ. ಇಂದು ಇತರರ ಜನರ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುವುದು ನಿಮಗೂ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ನಿಮ್ಮ ಸ್ವಂತ ಕೆಲಸದ ಮೇಲೆ ಕೇಂದ್ರೀಕರಿಸಿ. ಹಳೆಯ ನಕಾರಾತ್ಮಕ ವಿಷಯಗಳು ಇಂದು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ. ಇಂದು ಆತ್ಮಾವಲೋಕನ ಮತ್ತು ತಾಳ್ಮೆಯ ದಿನ. ನೀವು ಕೆಲವು ಸಂದರ್ಭಗಳಲ್ಲಿ ಸಿಲುಕಿಕೊಳ್ಳುವಂತೆ ಭಾಸವಾಗುತ್ತದೆ, ಆದರೆ ಈ ವಿರಾಮವು ನಿಮಗೆ ಹೊಸ ದೃಷ್ಟಿಕೋನ ಮತ್ತು ಆಳವಾಗಿ ಯೋಚಿಸಲು ಅವಕಾಶವನ್ನು ನೀಡುತ್ತದೆ. ಕುಟುಂಬದ ಹಿರಿಯರ ಸಲಹೆ ನಿಮಗೆ ತುಂಬ ಸಹಾಯಕವಾಗುತ್ತದೆ ಮತ್ತು ಮಕ್ಕಳ ಮುಗ್ಧ ಸಂತೋಷವು ನಿಮಗೆ ಶಾಂತಿಯನ್ನು ನೀಡುತ್ತದೆ. ಇಂದು ಹಣದ ವಿಷಯಗಳಲ್ಲಿ ಆತುರ ಪಡುವುದನ್ನು ತಪ್ಪಿಸಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಪರಿಗಣಿಸಿ. ಕುಟುಂಬ ಯೋಜನೆಯಲ್ಲಿ ತಾತ್ಕಾಲಿಕ ಅಡಚಣೆ ಸಾಧ್ಯವಾಗಬಹುದು, ಆದರೆ ಇದು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ವಿಳಂಬ ಅಥವಾ ಕೆಲಸ ಪೂರ್ಣಗೊಳ್ಳುವಲ್ಲಿ ಅಡಚಣೆ ಉಂಟಾಗಬಹುದು. ತಾಳ್ಮೆಯಿಂದ ಇರಿ ಮತ್ತು ಹೊಸ ದೃಷ್ಟಿಕೋನದಿಂದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದು ತಕ್ಷಣದ ಯಶಸ್ಸಿಗೆ ಸಮಯವಲ್ಲ, ಭವಿಷ್ಯಕ್ಕಾಗಿ ಬಲವಾದ ಅಡಿಪಾಯವನ್ನು ಸಿದ್ಧಪಡಿಸುವ ಸಮಯವಿದು. ಸಹ ಉದ್ಯೋಗಿಗಳೊಂದಿಗೆ ಸಹಕಾರಿ ಮನೋಭಾವವನ್ನು ಅಳವಡಿಸಿಕೊಳ್ಳಿ ಮತ್ತು ಹಿರಿಯರ ನಿರೀಕ್ಷೆಗಳನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಂಡು ನಂತರವೇ ಮುಂದುವರಿಯಿರಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸ್ವಲ್ಪ ನಿಶ್ಚಲತೆ ಇರುತ್ತದೆ. ಸಂಗಾತಿಯಿಂದ ನಿರೀಕ್ಷೆಗಳು ತಕ್ಷಣವೇ ಈಡೇರದಿದ್ದರೂ ಸಹ ತಾಳ್ಮೆಯಿಂದ ಇರಿ. ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಒಂಟಿ ಜನರು ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಮೊದಲು ಸಮಯ ತೆಗೆದುಕೊಂಡು ಸರಿಯಾಗಿ ಯೋಚಿಸಬೇಕು. ಸಂಬಂಧದಲ್ಲಿ ತಿಳುವಳಿಕೆ ಮತ್ತು ತ್ಯಾಗ ಇಂದು ಭಾವನಾತ್ಮಕ ಬಂಧವನ್ನು ಗಾಢವಾಗಿಸುತ್ತದೆ. ಇಂದು ಆರೋಗ್ಯದ ದೃಷ್ಟಿಕೋನದಿಂದ ದೇಹಕ್ಕೆ ವಿಶ್ರಾಂತಿ ನೀಡುವುದು ಅತಿ ಮುಖ್ಯವಾಗಿದೆ. ಹೆಚ್ಚು ಕೆಲಸ ಅಥವಾ ಮಾನಸಿಕ ಒತ್ತಡವನ್ನು ತಪ್ಪಿಸಿ. ನಿಯಮಿತವಾಗಿ ಯೋಗ, ಧ್ಯಾನ ಅಥವಾ ನಡಿಗೆಗಳನ್ನು ಅಭ್ಯಾಸ ಮಾಡಿ. ಸಾಕಷ್ಟು ನಿದ್ರೆ ಮತ್ತು ಸಮತೋಲಿತ ಆಹಾರವನ್ನು ಪಡೆಯುವುದು ನಿಮ್ಮ ಆರೋಗ್ಯವನ್ನು ಸ್ಥಿರವಾಗಿರಿಸುತ್ತದೆ. ಸಣ್ಣ ಪುಟ್ಟ ಕಾಯಿಲೆಗಳು ಅಥವಾ ಹಳೆಯ ಸಮಸ್ಯೆಗಳಿಗೆ ಗಮನ ಕೊಡುವುದು ಸಹ ಇಂದು ಮುಖ್ಯವಾಗಿರುತ್ತದೆ. ಸಿಂಹ ರಾಶಿ, ಇಂದು ನಿಮ್ಮ ನಿರ್ಧಾರದ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಕೆಲಸದಲ್ಲಿ ಒತ್ತಡ ಇದ್ದರೂ ಫಲಿತಾಂಶ ಉತ್ತಮವಾಗಲಿದೆ. ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವಿರಿ. ಹಣಕಾಸಿನ ಲಾಭದ ಸಾಧ್ಯತೆ ಇದೆ.
ಹೂಡಿಕೆ ಮಾಡಲು ಉತ್ತಮ ದಿನವಲ್ಲ. ಕುಟುಂಬದೊಂದಿಗೆ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ಸ್ನೇಹಿತರ ಸಹಕಾರದ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಮನಸ್ತಾಪಗಳು ಇಂದು ನಿವಾರಣೆಯಾಗುತ್ತವೆ. ಇಂದು ನಿಮ್ಮ ಸೃಜನಶೀಲ ಸಾಮರ್ಥ್ಯವು ಹೊರಹೊಮ್ಮುತ್ತದೆ. ಹೆಚ್ಚುವರಿ ಹಣ ಗಳಿಸಲು ನಿಮಗೆ ಉತ್ತಮ ಆಲೋಚನೆಗಳನ್ನು ತರುತ್ತದೆ. ನೀವು ಪ್ರೀತಿಸುವವರೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ. ಇದರಿಂದ ನಿಮ್ಮ ಭಾವನಾತ್ಮಕ ಅಂತರ ಶಾಂತವಾಗುತ್ತದೆ. ಇಂದು ಹೊಸ ವ್ಯಕ್ತಿಯನ್ನು ಭೇಟಿಯಾಗಲು ಅಥವಾ ಪ್ರಸ್ತುತ ಸಂಬಂಧಕ್ಕೆ ಹೊಸ ಜೀವ ತುಂಬಲು ನಿಮಗೆ ಅವಕಾಶ ಸಿಗಬಹುದು. ಸಂಗಾತಿ ಮತ್ತು ಮಕ್ಕಳ ಅಪಾರ ಸಂತೋಷದ ಮೂಲವಾಗಿರುತ್ತಾರೆ. ಈ ದಿನ ನಿಮ್ಮದೇ ಆದ ಕೆಲವು ಸಂದರ್ಭಗಳನ್ನು ಉದ್ಭವಿಸಬಹುದು. ಇಂದು ನಿಮ್ಮ ಕೆಲಸವನ್ನು ಯೋಜಿಸುವ ಮೂಲಕ ನಿಮ್ಮ ದೈನಂದಿನ ದಿನಚರಿಯನ್ನು ನೀವು ಸಂಘಟಿಸಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಕುಟುಂಬ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲವಿರುತ್ತದೆ. ಪೂರ್ಣ ವಿಶ್ವಾಸದಿಂದ ಹಣಕ್ಕೆ ಸಂಬಂಧಿಸಿದ ನೀತಿಗಳಿಗೆ ಗಮನ ಕೊಡಿ. ಈ ಸಮಯದಲ್ಲಿ ಅತ್ಯುತ್ತಮ ಹಣ ನೀಡುವ ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತವೆ. ಇಂದು ವಾಹನ ಅಥವಾ ಯಾವುದೇ ದುಬಾರಿ ಉಪಕರಣಗಳ ಸ್ಥಗಿತವು ದೊಡ್ಡ ವೆಚ್ಚಗಳಿಗೆ ಕಾರಣವಾಗಬಹುದು. ಆತುರದಿಂದ ಮತ್ತು ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇತರರಿಂದ ಸಲಹೆ ಪಡೆಯುವ ಬದಲು ನಿಮ್ಮ ಸ್ವಂತ ನಿರ್ಧಾರಕ್ಕೂ ಆದ್ಯತೆ ನೀಡಿ. ಇದು ನಿಮಗೆ ಹೆಚ್ಚು ಆರಾಮದಾಯಕವೆನಿಸುತ್ತದೆ. ಇಂದು ಸಮತೋಲನ, ತಾಳ್ಮೆ ಮತ್ತು ಸಮಯ ನಿರ್ವಹಣೆಯ ವಿಶೇಷ ಪರೀಕ್ಷೆಯಾಗಬಹುದು. ನೀವು ಏಕಕಾಲದಲ್ಲಿ ಅನೇಕ ಜವಾಬ್ದಾರಿಗಳು ಮತ್ತು ಸವಾಲುಗಳನ್ನು ನಿಭಾಯಿಸಬೇಕಾಗುತ್ತದೆ. ಇದರಲ್ಲಿ ವೈಯಕ್ತಿಕ ಮತ್ತು ವೃತ್ತಿಪರ ರಂಗಗಳಲ್ಲಿ ಸರಿಯಾದ ಸಮನ್ವಯವು ಬಹಳ ಮುಖ್ಯವಾಗಿರುತ್ತದೆ. ಕುಟುಂಬದಲ್ಲಿ ಹಣಕಾಸಿನ ಯೋಜನೆಗಳು ಮತ್ತು ವೆಚ್ಚಗಳ ಕುರಿತು ವಿವರವಾದ ಚರ್ಚೆಗಳು ನಡೆಯಬಹುದು. ಇಂದು ಹಣಕಾಸಿನ ದೃಷ್ಟಿಕೋನದಿಂದ ಹೊಸ ಅವಕಾಶ ಬರುತ್ತದೆ, ಆದರೆ ಅದರೊಂದಿಗೆ ಗುಪ್ತ ಅಪಾಯಗಳು ಇರುತ್ತವೆ. ಆದ್ದರಿಂದ ಸರಿಯಾದ ಮೌಲ್ಯಮಾಪನ ಮತ್ತು ಚಿಂತನೆಯೊಂದಿಗೆ ನಿರ್ಧಾರ ತೆಗೆದುಕೊಳ್ಳುವುದು ಅಗತ್ಯವಾಗಿರುತ್ತದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಬಹು ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಮತ್ತು ಏಕಕಾಲದಲ್ಲಿ ಅನೇಕ ಜವಾಬ್ದಾರಿಗಳನ್ನು ಪೂರೈಸಬೇಕಾಗುತ್ತದೆ. ನಿಮ್ಮ ಆದ್ಯತೆಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಂಡರೆ ಉತ್ತಮ. ಕೆಲಸದ ಸ್ಥಳದಲ್ಲಿ ತಂಡದ ಕೆಲಸ ಸ್ಪಷ್ಟ ಸಂವಹನ ಮತ್ತು ಸಮಯ ನಿರ್ವಹಣೆಗೆ ದೊಡ್ಡ ಶಕ್ತಿಯಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಇದು ಎಲ್ಲ ನಿರೀಕ್ಷೆಗಳನ್ನು ಪೂರೈಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಇಂದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಾಮರಸ್ಯ ಮತ್ತು ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ನೀವು ಸಂಬಂಧಗಳಿಗೆ ಸಮಾನ ಸಮಯ, ಶಕ್ತಿ ಮತ್ತು ಗಮನವನ್ನು ನೀಡಬೇಕಾಗಬಹುದು. ಒಂಟಿ ಜನರಿಗೆ ವಿಶೇಷ ವ್ಯಕ್ತಿಯೊಂದಿಗೆ ಹೊಸ ಸಂಭಾಷಣೆ ಇಂದು ಪ್ರಾರಂಭವಾಗಬಹುದು. ಸಂಬಂಧಗಳು ದೀರ್ಘಕಾಲದವರೆಗೂ ಬಲವಾಗಿರುತ್ತವೆ. ಇಂದು ಕಾರ್ಯನಿರತತೆ ಮತ್ತು ಒತ್ತಡದಿಂದಾಗಿ ನೀವು ದೈಹಿಕ ಆಯಾಸ ಮತ್ತು ಮಾನಸಿಕ ಒತ್ತಡವನ್ನು ಅನುಭವಿಸಬಹುದು. ಸಮತೋಲಿತ ಆಹಾರ, ಸಾಕಷ್ಟು ನಿದ್ರೆ ಮತ್ತು ಹೆಚ್ಚಿನ ನೀರಿನ ಸೇವನೆಯು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ದಿನಚರಿ ಅಸ್ತವ್ಯಸ್ತವಾಗಿದ್ದರೆ ಯೋಗ, ಧ್ಯಾನ ಮತ್ತು ಲಘು ವ್ಯಾಯಾಮವು ದೈಹಿಕ ಶಕ್ತಿಯನ್ನು ಮಾತ್ರವಲ್ಲದೆ ಮಾನಸಿಕ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವನ್ನು ಸಹ ಹೆಚ್ಚಿಸುತ್ತದೆ. ಕನ್ಯಾ ರಾಶಿ, ಇಂದು ಕೆಲಸದಲ್ಲಿ ಹೊಸ ಅವಕಾಶ ಎದುರಾಗಬಹುದು. ಸಹ ಉದ್ಯೋಗಿಗಳ ಸಹಕಾರ ದೊರೆಯುವುದು. ಹಣಕಾಸಿನ ಸ್ಥಿತಿ ಸುಧಾರಣೆಯಾಗುತ್ತದೆ. ಸಾಲ ತೀರಿಸಲು ಅವಕಾಶ ಸಿಗಬಹುದು. ಕುಟುಂಬದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ. ಸ್ನೇಹಿತರೊಂದಿಗೆ ಹಳೆಯ ತಕರಾರು ಇಂದು ಪರಿಹಾರವಾಗುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಆರೋಗ್ಯದಲ್ಲಿ ಚುರುಕುತನ ಇರುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಇಂದು ಕಾಣಬಹುದು. ಇಂದು ಕೆಲವು ಆಸಕ್ತಿದಾಯಕ ಸಂಭಾಷಣೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಲು ನಿಮಗೆ ಉತ್ತಮ ಅವಕಾಶವಿದೆ. ನಿಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನಗಳು ಆರ್ಥಿಕ ಲಾಭವನ್ನು ಗಣನೀಯವಾಗಿ ಸುಧಾರಿಸುತ್ತವೆ. ನಿಮ್ಮ ವರ್ಚಸ್ಸು ಮತ್ತು ಗ್ಲಾಮರ್ ನಿಮಗೆ ಜನಪ್ರಿಯತೆಯನ್ನು ತರುತ್ತದೆ. ಸ್ನೇಹಿತ ಅಥವಾ ನಿಕಟ ಸಂಬಂಧಿಯಿಂದ ಬರುವ ಸಂತೋಷದ ಸುದ್ದಿ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಗುಂಪಿನಲ್ಲಿ ಎದ್ದು ಕಾಣುವ ನಿಮ್ಮ ಸಾಮರ್ಥ್ಯವು ನಿಮಗೆ ಜನಪ್ರಿಯತೆ ಮತ್ತು ಮನ್ನಣೆಯನ್ನು ತರುತ್ತದೆ. ಇಂದು ಅತಿಥಿಗಳ ಆಗಮನವು ಸಮಯವನ್ನು ಸಂತೋಷಪಡಿಸುತ್ತದೆ. ಉಡುಗೊರೆಗಳ ವಿನಿಮಯ ಇರುತ್ತದೆ. ಬಜೆಟ್ ಕೂಡ ಹದಗೆಡಬಹುದು, ಆದರೆ ಕುಟುಂಬದ ಸಂತೋಷದ ಮುಂದೆ ಅದು ಏನೂ ಆಗುವುದಿಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಿ. ಯುವಕರು ತಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ತುಂಬ ಗಂಭೀರವಾಗಿರುತ್ತಾರೆ. ಇಂದು ಯಾವುದೇ ಅಪರಿಚಿತ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಅಥವಾ ಯಾವುದೇ ಒಪ್ಪಂದ ಮಾಡಿಕೊಳ್ಳುವಾಗ ಜಾಗರೂಕರಾಗಿರಿ.
ಏಕೆಂದರೆ ಕಳ್ಳತನ ಅಥವಾ ಯಾವುದೇ ರೀತಿಯ ನಷ್ಟದ ಸಾಧ್ಯತೆ ಇರುತ್ತದೆ. ಭಾವನಾತ್ಮಕತೆ ಮತ್ತು ಔದಾರ್ಯವು ನಿಮ್ಮ ದೊಡ್ಡ ದೌರ್ಬಲ್ಯಗಳಾಗಿವೆ. ಅವುಗಳನ್ನು ನಿವಾರಿಸಿಕೊಳ್ಳಿ. ಇಂದು ಆತ್ಮವಿಶ್ಲೇಷಣೆ ಮತ್ತು ಭಾವನಾತ್ಮಕ ಚಿಂತನೆಗೆ ಒಳ್ಳೆಯ ದಿನವಾಗಿರುತ್ತದೆ. ನೀವು ನಿಮ್ಮ ಜೀವನದ ಸಂದರ್ಭಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನಿಸುತ್ತೀರಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ತೃಪ್ತಿ ಅಥವಾ ಬೇಸರವನ್ನು ಅನುಭವಿಸುವ ಸಾಧ್ಯತೆಯೂ ಇದೆ. ಇಂದು ಕುಟುಂಬದಲ್ಲಿ ಹಳೆಯ ವಿಷಯಗಳ ಬಗ್ಗೆ ಚರ್ಚಿಸಬಹುದು. ಇದು ನಿಮ್ಮ ಮೇಲೆ ಭಾವನಾತ್ಮಕವಾಗಿ ಪರಿಣಾಮ ಬೀರುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಹೊಸ ಅವಕಾಶಗಳು ಉದ್ಭವಿಸುತ್ತವೆ, ಆದರೆ ಅವುಗಳನ್ನು ಗುರುತಿಸಲು ಮತ್ತು ಅಳವಡಿಸಿಕೊಳ್ಳಲು ನೀವು ಪೂರ್ವಭಾವಿ ವಿಧಾನವನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಇಲ್ಲದಿದ್ದರೆ ಪ್ರಯೋಜನಗಳು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ಸಾಹ ಮತ್ತು ಏಕಾತನತೆಯ ಕೊರತೆಯನ್ನು ನೀವು ಅನುಭವಿಸಬಹುದು. ಇದು ಕೆಲಸದಲ್ಲಿ ಗೊಂದಲಕ್ಕೆ ಕಾರಣವಾಗಬಹುದು. ಹಳೆಯ ಯೋಜನೆಯಲ್ಲಿ ಮತ್ತೆ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ. ಇದನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಮೂಲಕ ನೀವು ಸುಧಾರಿಸಬಹುದು. ಇಂದು ಸಹ ಉದ್ಯೋಗಿಗಳಿಂದ ಸ್ಫೂರ್ತಿ ಪಡೆಯುವುದು ಮತ್ತು ಹಿರಿಯರಿಂದ ಮಾರ್ಗದರ್ಶನ ಪಡೆಯುವುದು ನಿಮ್ಮ ಕೆಲಸದಲ್ಲಿ ತಾಜಾತನ ಮತ್ತು ಪ್ರಗತಿಯನ್ನು ತರುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಭಾವನಾತ್ಮಕ ಅಂತರ ಅಥವಾ ಸಂಭಾಷಣೆಯ ಕೊರತೆಯನ್ನು ಅನುಭವಿಸಬಹುದು. ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದು ಮತ್ತು ಸಮಯ ನೀಡುವುದು ಸಂಬಂಧದಲ್ಲಿ ಉಷ್ಣತೆಯನ್ನು ತರುತ್ತದೆ. ಒಂಟಿ ಜನರು ಹೊಸ ಸಂಬಂಧವನ್ನು ಹೊಂದುವ ಸಾಧ್ಯತೆ ಇದೆ. ಇಂದು ಹೊಸ ಸಂಬಂಧವನ್ನು ಅಳವಡಿಸಿಕೊಳ್ಳಲು ನೀವು ಸಂಪೂರ್ಣವಾಗಿ ಸಿದ್ಧರಾಗಿರುತ್ತೀರಿ. ಇಂದು ನಿಮ್ಮ ಮಾನಸಿಕ ಆಯಾಸ ಮತ್ತು ಭಾವನಾತ್ಮಕ ಒತ್ತಡವು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು. ಸಾಕಷ್ಟು ನಿದ್ರೆ, ಪೌಷ್ಟಿಕ ಆಹಾರ ಮತ್ತು ಮನಸ್ಸನ್ನು ಶಾಂತಗೊಳಿಸುವ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಯೋಗ, ಧ್ಯಾನ ಅಥವಾ ಯಾವುದೇ ಸೃಜನಶೀಲ ಕೆಲಸಗಳನ್ನು ಮಾಡುವುದರಿಂದ ಮಾನಸಿಕ ಸ್ಪಷ್ಟತೆ ಬರುತ್ತದೆ ಮತ್ತು ನಿಮ್ಮ ಮನಸ್ಥಿತಿ ಸುಧಾರಿಸುತ್ತದೆ. ತುಲಾ ರಾಶಿ, ಇಂದು ನಿಮ್ಮ ಮನಸ್ಸು ಚೈತನ್ಯದಿಂದ ಕೂಡಿರುತ್ತದೆ. ಕೆಲಸದಲ್ಲಿ ಪ್ರಗತಿಯ ಸಾಧ್ಯತೆ ಇದೆ. ಹಿರಿಯರಿಂದ ಮೆಚ್ಚುಗೆ ಪಡೆಯಬಹುದು. ಹಣಕಾಸಿನ ಲಾಭದ ಸಾಧ್ಯತೆ ಕೂಡ ಇರಬಹುದು. ವ್ಯವಹಾರದಲ್ಲಿ ಉತ್ತಮ ಅವಕಾಶ ಎದುರಾಗುತ್ತದೆ. ಕುಟುಂಬದವರು ನಿಮ್ಮ ನಿರ್ಧಾರಕ್ಕೆ ಬೆಂಬಲ ನೀಡುವರು. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಾಗುತ್ತದೆ. ಸ್ನೇಹಿತರ ಜೊತೆಗಿನ ಸಮಯ ಸಂತೋಷದಾಯಕವಾಗಿರುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಸಕಾರಾತ್ಮಕ ಚಿಂತನೆ ಪೂರಕವಾಗಿರಲಿ. ಕೆಲವರಿಗೆ ವೃತ್ತಿಪರ ಲಾಭಗಳು ಮತ್ತು ಸಮೃದ್ಧಿಯನ್ನು ತರುತ್ತವೆ. ನಿಮ್ಮ ಹೊಸ ಆಲೋಚನೆಗಳು ಮತ್ತು ತಾಂತ್ರಿಕ ಜ್ಞಾನವು ಇತರರ ಮೇಲೆ ಉತ್ತಮ ಪ್ರಭಾವ ಬೀರುತ್ತವೆ. ಹಣಕಾಸಿನ ಬದ್ಧತೆಯನ್ನು ಮಾಡುವ ಮೊದಲು ಹೂಡಿಕೆಯನ್ನು ತೂಗಿ ನೋಡಿ. ಈ ಅವಧಿಯಲ್ಲಿ ವಸತಿ ಸ್ಥಳಾಂತರ ಮತ್ತು ನವೀಕರಣವು ಶುಭವೆಂದು ಸಾಬೀತುಪಡಿಸುತ್ತದೆ. ಶಾಶ್ವತ ಪ್ರಣಯ ಸಂಬಂಧಗಳನ್ನು ಬೆಳೆಸುವಲ್ಲಿ ನೀವು ಉಪಕ್ರಮಗಳನ್ನು ತೆಗೆದುಕೊಳ್ಳಲು ಸಮಯ ಕಂಡುಕೊಳ್ಳಲು ವಿಫಲರಾಗಬಹುದು. ಇಂದು ವೈಯಕ್ತಿಕ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಸಮಸ್ಯೆಗೆ ಪರಿಹಾರ ಸಿಗುವುದರಿಂದ ನಿಮಗೆ ಸಮಾಧಾನವಾಗುತ್ತದೆ ಮತ್ತು ನಿಮ್ಮ ವೈಯಕ್ತಿಕ ಕೆಲಸದ ಮೇಲೆ ಸರಿಯಾಗಿ ಗಮನ ಹರಿಸಲು ನಿಮಗೆ ಸಾಧ್ಯವಾಗುತ್ತದೆ. ಇಂದು ನೀವು ಸಮಾಜ ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮೋಜಿನ ಸಮಯವನ್ನು ಕಳೆಯುತ್ತೀರಿ. ಈ ಸಮಯದಲ್ಲಿ ಸರಿಯಾದ ಬಜೆಟ್ ಮಾಡುವುದು ಮುಖ್ಯವಾಗುತ್ತದೆ. ಎಂದು ನೀವು ಸಾಲ ತೆಗೆದುಕೊಳ್ಳಲು ಯೋಜಿಸುತ್ತಿದ್ದರೆ ಅದಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬೇಕು. ಅನುಪಯುಕ್ತ ವಿನೋದ ಮತ್ತು ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗಿರಿ. ಇಂದು ನಿಮ್ಮ ತಾಳ್ಮೆ, ದೃಢನಿಶ್ಚಯ ಮತ್ತು ಅನುಭವವನ್ನು ಪರೀಕ್ಷಿಸಬಹುದು. ಹಿಂದೆ ಎದುರಿಸಿದ ಹೋರಾಟಗಳು ಮತ್ತು ಸವಾಲುಗಳು ಇಂದು ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತವೆ. ಕೌಟುಂಬಿಕ ವಿಷಯಗಳಲ್ಲಿ ನೀವು ಸಲಹೆ ಮತ್ತು ಬುದ್ಧಿವಂತಿಕೆಯಿಂದ ಸಂಕೀರ್ಣ ಪರಿಸ್ಥಿತಿಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಹಣವನ್ನು ಎಚ್ಚರಿಕೆಯಿಂದ ಮತ್ತು ಯೋಜಿತ ರೀತಿಯಲ್ಲಿ ಖರ್ಚು ಮಾಡುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಇಂದು ಹಳೆಯ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಲು ನಿಮಗೆ ಸ್ಫೂರ್ತಿ ಸಿಗುತ್ತದೆ. ಇದು ಆತ್ಮತೃಪ್ತಿ ಮತ್ತು ಸಾಧನೆಯ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹಿಂದೆ ಸರಿಯದೆ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುತ್ತೀರಿ. ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸುವಲ್ಲಿ ಮತ್ತು ಸಮಯಕ್ಕೆ ಸರಿಯಾಗಿ ಫಲಿತಾಂಶಗಳನ್ನು ನೀಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಂದು ಕೆಲಸದಲ್ಲಿನ ಸವಾಲುಗಳು ನಿಮಗೆ ಒಂದು ಅವಕಾಶವೆಂದು ಸಾಬೀತುಪಡಿಸುತ್ತದೆ. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಸರಿಪಡಿಸಲು ಪರಿಹಾರ ಮತ್ತು ಆತ್ಮವಿಶ್ವಾಸ ಎರಡನ್ನೂ ತರುತ್ತದೆ.
ಇಂದು ಪ್ರೀತಿಯ ಜೀವನದಲ್ಲಿ ನೀವು ಯಾವುದೇ ಹಳೆಯ ವಿವಾದ ಅಥವಾ ತಪ್ಪು ತಿಳುವಳಿಕೆಯನ್ನು ಶಾಂತಿಯುತ ರೀತಿಯಲ್ಲಿ ಪರಿಹರಿಸಬಹುದು. ಸಂಬಂಧಗಳಲ್ಲಿ ನಿರಂತರತೆ, ತಾಳ್ಮೆ ಮತ್ತು ಸ್ಪಷ್ಟ ಸಂವಹನವು ಪರಸ್ಪರ ನಂಬಿಕೆಯನ್ನು ಮತ್ತೆ ಬಲಪಡಿಸುತ್ತದೆ. ಪರಸ್ಪರ ಗೌರವ, ನಿಷ್ಠೆ ಮತ್ತು ಭಾವನಾತ್ಮಕ ಬಾಂಧವ್ಯವು ನಿಮ್ಮ ಸಂಬಂಧಗಳನ್ನು ಹೆಚ್ಚು ಸ್ಥಿರವಾಗಿ ಮತ್ತು ಪ್ರಬುದ್ಧ ಪ್ರೀತಿಯನ್ನಾಗಿ ಮಾಡುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ನೀವು ದೀರ್ಘಕಾಲದ ಆಯಾಸ, ಸೌಮ್ಯ ಗಾಯ ಅಥವಾ ಶಕ್ತಿಯ ಕೊರತೆಯನ್ನು ಅನುಭವಿಸಬಹುದು. ಧ್ಯಾನ, ಲಘು ವ್ಯಾಯಾಮ ಮತ್ತು ನಿಯಮಿತ ದಿನಚರ್ಯೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ನಿಮ್ಮ ದೇಹದ ಮಿತಿಗಳನ್ನು ಗೌರವಿಸುವುದು ಮತ್ತು ಹೆಚ್ಚಿನ ಒತ್ತಡವನ್ನು ತಪ್ಪಿಸುವುದು ಮುಖ್ಯವಾಗಿರುತ್ತದೆ. ವೃಶ್ಚಿಕ ರಾಶಿ, ಇಂದು ನೀವು ಹೊಸ ನಿರ್ಧಾರ ತೆಗೆದುಕೊಳ್ಳುವಿರಿ. ಕೆಲಸದಲ್ಲಿ ಒತ್ತಡ ಇರುತ್ತದೆ, ಆದರೆ ಫಲಾನುಭವ ಉತ್ತಮವಾಗಿರುತ್ತದೆ. ಹಳೆಯ ಯೋಜನೆಗಳು ಯಶಸ್ಸು ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಲಾಭದ ಸಾಧ್ಯತೆ ಇದೆ. ಸ್ನೇಹಿತರ ಸಹಕಾರದ ಲಭ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಕಲಹಗಳು ಕಂಡುಬರಬಹುದು, ಆದರೆ ಶೀಘ್ರ ಪರಿಹಾರವಾಗುತ್ತವೆ. ಇಂದು ವಿದೇಶಿ ಸಂಪರ್ಕಗಳಿಗೆ ಅದೃಷ್ಟದ ಅವಕಾಶಗಳು ಮತ್ತು ಹೆಚ್ಚಿನ ಗಳಿಕೆಯ ಅವಕಾಶಗಳ ಸಾಧ್ಯತೆ ಇದೆ. ಬಾಡಿಗೆ ಮತ್ತು ಇತರ ಸ್ಥಿರ ಆದಾಯದ ಮೂಲಗಳಿಂದ ಲಾಭದಿಂದಾಗಿ ಉತ್ತಮ ಆರ್ಥಿಕ ಪ್ರಗತಿಯನ್ನು ಸೂಚಿಸಲಾಗಿದೆ. ಬಾಕಿ ಇರುವ ಕೆಲವು ಕೆಲಸಗಳು ಪೂರ್ಣಗೊಳ್ಳಲಿವೆ. ನಿಮ್ಮಲ್ಲಿ ಕೆಲವರು ಅನಿರೀಕ್ಷಿತ ಹೊಡೆತ ಅಥವಾ ಕೆಲವು ಹೊಸ ಸಾಧನೆಯನ್ನು ಪಡೆಯಬಹುದು. ಖರ್ಚು ಅಥವಾ ಹೂಡಿಕೆ ಮಾಡದೆಯೇ ಇಂದು ಪರಿಹರಿಸಬಹುದಾದ ಅಗತ್ಯಗಳಿದ್ದಾಗ ಸ್ನೇಹಿತರು ನಿಮಗೆ ಸಹಾಯ ಮಾಡುತ್ತಾರೆ. ಇಂದು ಯಾವುದೇ ಕೌಟುಂಬಿಕ ಸಮಸ್ಯೆ ಬಗೆಹರಿಯುತ್ತದೆ ಮತ್ತು ಬಾಕಿ ಇರುವ ಕೆಲಸಗಳು ಸಹ ವೇಗವನ್ನು ಪಡೆಯುತ್ತವೆ. ಇದು ನಿಮಗೆ ನಿರಾಳತೆಯನ್ನು ನೀಡುತ್ತದೆ. ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಯನ್ನು ಯೋಜಿಸುವುದರಿಂದ ಸಕಾರಾತ್ಮಕತೆಯು ಬರುತ್ತದೆ. ಸರಿಯಾದ ಕಠಿಣ ಪರಿಶ್ರಮದಿಂದ ಆದಾಯದ ಪರಿಸ್ಥಿತಿಯು ಸುಧಾರಿಸುತ್ತದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಿ. ಕೆಲವೊಮ್ಮೆ ನಿಮ್ಮ ವಿಚಲಿತ ಮತ್ತು ಭಾವನಾತ್ಮಕ ಸ್ವಭಾವವು ನಿಮಗೆ ತೊಂದರೆಗೆ ಕಾರಣವಾಗುತ್ತದೆ. ನಿಮ್ಮ ಪ್ರಮುಖ ವಸ್ತುಗಳು, ದಾಖಲೆಗಳು ಇತ್ಯಾದಿಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ, ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಲುಕಬಹುದು. ಇಂದು ಬದಲಾವಣೆಯ ದಿನ ಮತ್ತು ಸನ್ನಿವೇಶಗಳಿಂದ ಮುಂದುವರಿಯುವುದು. ನೀವು ಯಾವುದೇ ಭಾವನಾತ್ಮಕ ಅಥವಾ ಮಾನಸಿಕ ಕಷ್ಟಕರ ಸಮಯವನ್ನು ಬಿಟ್ಟು ಮುಂದುವರಿಯಲು ನಿರ್ಧರಿಸಬಹುದು. ಕುಟುಂಬದಲ್ಲಿ ಸ್ಥಳಾಂತರ, ಪ್ರಯಾಣ ಅಥವಾ ಸನ್ನಿವೇಶಗಳಲ್ಲಿನ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಯಬಹುದು. ಆರ್ಥಿಕ ದೃಷ್ಟಿಕೋನದಿಂದ ಹಳೆಯ ನಷ್ಟಗಳಿಂದ ಚೇತರಿಸಿಕೊಳ್ಳುವ ಸಮಯವಿದು ಮತ್ತು ಹೊಸ ಅವಕಾಶಗಳು ಕ್ರಮೇಣ ಕಾಣಿಸಿಕೊಳ್ಳುತ್ತವೆ. ಈ ದಿನವು ಹಿಂದಿನ ಹೊರೆಯಿಂದ ನಿಮ್ಮನ್ನು ಮುಕ್ತಗೊಳಿಸಲು ಮತ್ತು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ತಂಡದ ಕೆಲಸ ಮತ್ತು ಸಹಕಾರವು ಕೆಲಸವನ್ನು ವೇಗಗೊಳಿಸುತ್ತದೆ. ಹೊಸ ತಂತ್ರ ಅಥವಾ ಯೋಜನೆ ಅಡಿಯಲ್ಲಿ ನೀವು ವಿಭಿನ್ನ ಪಾತ್ರವನ್ನು ವಹಿಸುವ ಅವಕಾಶವನ್ನು ಪಡೆಯಬಹುದು. ಈ ಬದಲಾವಣೆಯು ನಿಮ್ಮ ವೃತ್ತಿಪರ ಇಮೇಜನ್ನು ಬಲಪಡಿಸುತ್ತದೆ ಮತ್ತು ದೀರ್ಘಾವಧಿಯ ಸ್ಥಿರತೆಯನ್ನು ಒದಗಿಸುತ್ತದೆ. ಇದು ಭವಿಷ್ಯದಲ್ಲಿ ಹೆಚ್ಚಿನ ಅವಕಾಶಗಳನ್ನು ತೆರೆಯುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಹಳೆಯ ವಿವಾದಗಳು ಅಥವಾ ತಪ್ಪು ಗ್ರಹಿಕೆಗಳಿಂದ ಹೊರಬರಲು ಪ್ರಯತ್ನಿಸುತ್ತೀರಿ. ಶಾಂತ ಸ್ಥಳದಲ್ಲಿ ಪ್ರಯಾಣಿಸುವುದು ಅಥವಾ ಒಟ್ಟಿಗೆ ಸಮಯ ಕಳೆಯುವುದು ನಿಮ್ಮ ಸಂಬಂಧಕ್ಕೆ ಹೊಸ ಶಕ್ತಿಯನ್ನು ನೀಡುತ್ತದೆ. ಒಂಟಿ ಜನರಿಗೆ ಇದು ಹೊಸ ಅವಕಾಶಗಳ ಕಡೆಗೆ ಚಲಿಸುವ ಸಮಯ. ಇದರಿಂದ ಅವರು ಭಾವನಾತ್ಮಕವಾಗಿ ಹೆಚ್ಚು ಮುಕ್ತ ಮತ್ತು ಸಿದ್ಧರಾಗಿರಬಹುದು. ಇಂದು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಮಾನಸಿಕ ಶಾಂತಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ವಿಶೇಷ ಗಮನ ಕೊಡಿ. ತಲೆನೋವು, ನಿದ್ರೆಯ ಕೊರತೆ ಅಥವಾ ಆತಂಕಕ್ಕೆ ಸಂಬಂಧಿಸಿದ ಲಕ್ಷಣಗಳು ಇರಬಹುದು. ಲಘು ಪ್ರಯಾಣದ ಅಥವಾ ಪರಿಸರದಲ್ಲಿನ ಬದಲಾವಣೆಯು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ನಿಮ್ಮನ್ನು ಸಮತೋಲನ ಮತ್ತು ಶಕ್ತಿಯುತವಾಗಿರಿಸುತ್ತದೆ. ಧನುರಾಶಿ, ಇಂದು ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ಹಣಕಾಸಿನ ಲಾಭದ ಸೂಚನೆ ಇದೆ. ಕುಟುಂಬದ ಜವಾಬ್ದಾರಿ ಹೆಚ್ಚಾಗಬಹುದು, ಆದರೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಬಾಂಧವ್ಯ ಹೆಚ್ಚಾಗುತ್ತದೆ. ದಿನಾಂತ್ಯದಲ್ಲಿ ಸಂತೋಷದ ಸುದ್ದಿ ಕೇಳಿಬರುತ್ತದೆ. ಇಂದು ಕೆಲಸದ ತೃಪ್ತಿಯನ್ನು ತರಲು ನೀವು ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಇದು ಅತ್ಯಂತ ಮುನ್ನೆಚ್ಚರಿಕೆ ಮತ್ತು ಕಾಳಜಿಯೊಂದಿಗೆ ಹೂಡಿಕೆ ಮಾಡಬೇಕಾದ ಸಮಯ. ಹಿಂದಿನ ಹೂಡಿಕೆಗಳಿಗೆ ಮತ್ತೊಮ್ಮೆ ಮರುಪರಿಶೀಲನೆಯ ಅಗತ್ಯವಿರುತ್ತದೆ. ಇತರರನ್ನು ಆಕರ್ಷಿಸುವ ನಿಮ್ಮ ಸಾಮರ್ಥ್ಯವು ನಿಮ್ಮನ್ನು ಬೆಳಕಿಗೆ ತರುತ್ತದೆ.
ನೀವು ಹೊಸ ಉದ್ಯಮದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ನೀವು ಇಂದು ಸಣ್ಣ ಅಂಶಗಳನ್ನು ಪರಿಗಣಿಸುವುದು ಉತ್ತಮ. ಸಮಯೋಚಿತ ಪರಿಹಾರವು ಮನೆಯಲ್ಲಿನ ಸಂತೋಷವನ್ನು ಹೆಚ್ಚಿಸುತ್ತದೆ. ಇಂದು ನೀವು ಹೂಡಿಕೆ ಮಾಡುವ ಯೋಜನೆಗಳನ್ನು ಹೊಂದಿದ್ದರೆ ಅದನ್ನು ಇಂದು ಕಾರ್ಯಗತಗೊಳಿಸುವುದು ಪ್ರಯೋಜನಕಾರಿಯಾಗಿದೆ. ಆಸ್ತಿಗೆ ಸಂಬಂಧಿಸಿದ ಯಾವುದೇ ಸರ್ಕಾರಿ ಕೆಲಸವು ಸ್ಥಗಿತಗೊಂಡಿದ್ದರೆ ಅದನ್ನು ನಿಮ್ಮ ಪ್ರಯತ್ನಗಳಿಂದ ಮಾತ್ರ ಪರಿಹರಿಸಬಹುದು. ಇತರರಿಂದ ಸಲಹೆ ಪಡೆಯುವ ಬದಲು ನಿಮ್ಮ ಸಾಮರ್ಥ್ಯದ ಮೇಲೂ ನಂಬಿಕೆ ಇಡಿ. ನಿಮಗೆ ಇಂದು ಬಹಳಷ್ಟು ಜವಾಬ್ದಾರಿಗಳಿರುತ್ತವೆ. ನಿಮ್ಮ ಕೆಲಸದ ಹೊರೆಯನ್ನು ಇತರ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸಿ. ಇಲ್ಲದಿದ್ದರೆ ನಿಮ್ಮ ವೈಯಕ್ತಿಕ ಕೆಲಸವು ಸ್ಥಗಿತಗೊಳ್ಳಬಹುದು. ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಭಯಭೀತರಾಗುವ ಬದಲು ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ಇಂದು ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಶಿಸ್ತಿನಿಂದ ಮುಂದುವರಿಯಲು ಸೂಕ್ತ ದಿನವಾಗಿದೆ. ನೀವು ನಿಮ್ಮ ಕೆಲಸಗಳನ್ನು ಯೋಜಿತ ರೀತಿಯಲ್ಲಿ ಪೂರ್ಣಗೊಳಿಸುತ್ತೀರಿ ಮತ್ತು ಅಪೂರ್ಣ ಕೆಲಸಗಳಿಗೆ ಗಮನ ಕೊಡುತ್ತೀರಿ. ಕುಟುಂಬದಲ್ಲಿ ಸ್ಥಿರತೆ ಮತ್ತು ಸಹಕಾರದ ವಾತಾವರಣವಿರುತ್ತದೆ. ಇದು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತದೆ. ಹಣದ ದೃಷ್ಟಿಕೋನದಿಂದ ಇಂದು ಹೂಡಿಕೆ ಮತ್ತು ಉಳಿತಾಯಕ್ಕೆ ಸರಿಯಾದ ದಿನವಾಗಿದೆ. ಹಳೆಯ ಸಂಪರ್ಕದಿಂದ ಆರ್ಥಿಕ ಲಾಭಗಳನ್ನು ಪಡೆಯುವ ಬಲವಾದ ಸಾಧ್ಯತೆಯೂ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತಾಳ್ಮೆ ಮತ್ತು ದೃಢ ನಿಶ್ಚಯದಿಂದ ಮುಂದುವರಿಯಬೇಕು. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ವಾಸಾರ್ಹತೆ ಮತ್ತು ಕಠಿಣ ಪರಿಶ್ರಮವು ನಿಮ್ಮ ಮೇಲಧಿಕಾರಿಗಳನ್ನು ಮೆಚ್ಚಿಸುತ್ತದೆ. ದೀರ್ಘಕಾಲೀನ ಯೋಜನೆಗಳು ಪ್ರಗತಿಯಾಗುತ್ತವೆ ಮತ್ತು ಫಲಿತಾಂಶಗಳು ನಿಧಾನವಾಗಿರುತ್ತವೆ ಆದರೆ ಸ್ಥಿರವಾಗಿ ಹೊರಬರುತ್ತವೆ. ನಿಮ್ಮ ವೃತ್ತಿಪರ ಜೀವನಕ್ಕೆ ಶಕ್ತಿ ಮತ್ತು ವಿಸ್ತರಣೆಯನ್ನು ತರುವ ಹೊಸ ಅವಕಾಶಕ್ಕಾಗಿ ನೆಲ ಸಿದ್ಧವಾಗಬಹುದು. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಥಿರತೆ ಮತ್ತು ನಂಬಿಕೆಯ ವಾತಾವರಣವಿರುತ್ತದೆ. ನೀವು ಸಂಬಂಧದಲ್ಲಿದ್ದರೆ ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕ ಸಂಭಾಷಣೆಗಳನ್ನು ನಡೆಸುತ್ತೀರಿ ಮತ್ತು ಯೋಜನೆಗಳನ್ನು ಹಂಚಿಕೊಳ್ಳುತ್ತೀರಿ. ಒಂಟಿ ಜನರಿಗೆ ಗಂಭೀರ ಸಂಬಂಧವನ್ನು ಪ್ರಾರಂಭಿಸಲು ಅವಕಾಶ ಸಿಗಬಹುದು. ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ದೀರ್ಘಾವಧಿಯ ಸಹವಾಸದತ್ತ ಸಾಗಲು ಇದು ಉತ್ತಮ ಸಮಯ. ಇಂದು ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೀವು ಸ್ಥಿರ ಮತ್ತು ನಿಯಂತ್ರಣದಲ್ಲಿರುತ್ತೀರಿ. ನಿಯಮಿತ ದಿನಚರಿ, ಸಮಯಕ್ಕೆ ಸರಿಯಾಗಿ ಊಟ ಮತ್ತು ಲಘು ವ್ಯಾಯಾಮವು ನಿಮಗೆ ಪ್ರಯೋಜನಕಾರಿಯಾಗಿದೆ. ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ನೀವು ಇಂದು ಪರಿಹಾರ ಪಡೆಯುತ್ತೀರಿ ಆದರೆ ಆಯಾಸವನ್ನು ತಪ್ಪಿಸಲು ಸಾಕಷ್ಟು ವಿಶ್ರಾಂತಿಯ ಅಗತ್ಯವಿರುತ್ತದೆ. ಧ್ಯಾನ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ನಿಮಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಮಕರ ರಾಶಿ, ಇಂದು ನಿಮ್ಮ ಯೋಜನೆಗಳು ಯಶಸ್ವಿಯಾಗಬಹುದು. ಕೆಲಸದಲ್ಲಿ ಸಹ ಉದ್ಯೋಗಿಗಳ ಸಹಕಾರ ದೊರೆಯುವುದು. ಹಣಕಾಸಿನ ವಿಷಯದಲ್ಲಿ ಲಾಭದ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು. ಕುಟುಂಬದಲ್ಲಿ ಸಣ್ಣ ಕಲಹ ನಿವಾರಣೆಯಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಕ್ಷಣಗಳು ಎದುರಾಗುತ್ತವೆ. ಸ್ನೇಹಿತರೊಂದಿಗೆ ಉತ್ತಮ ಸಂಭಾಷಣೆ ನಡೆಯಬಹುದು. ಇಂದು ನಿಮ್ಮ ವೃತ್ತಿಪರ ರಂಗದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಆತ್ಮವಿಶ್ವಾಸವು ಅಪಾರವಾಗಿ ಸಹಾಯ ಮಾಡುತ್ತದೆ. ವಿಶೇಷವಾಗಿ ದಿನದ ನಂತರ ಹಣಕಾಸು ಹೆಚ್ಚಾಗುತ್ತದೆ. ನಿಮ್ಮ ಸುತ್ತಲಿನ ವಸ್ತುಗಳ ಮೇಲೆ ನೀವು ಸಂಪೂರ್ಣ ನಿಯಂತ್ರಣದಲ್ಲಿರುತ್ತೀರಿ. ಹೂಡಿಕೆಗಳಿಂದ ಲಾಭವು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮತ್ತು ಐಷಾರಾಮಿ ವಸ್ತುಗಳ ಮೇಲಿನ ಖರ್ಚುಗಳು ಹೆಚ್ಚಾಗುತ್ತವೆ. ನಿಮ್ಮ ಗ್ರಾಹಕರೊಂದಿಗೆ ನೀವು ನಿಮ್ಮ ಸ್ಥಾನವನ್ನು ಸುಧಾರಿಸುತ್ತೀರಿ ಆದರೆ ವೇಳಾಪಟ್ಟಿ ಬೇಡಿಕೆಯಂತೆ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಇಂದು ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವತ್ತ ಇರುತ್ತದೆ ಮತ್ತು ನೀವು ಅದರಲ್ಲಿ ಯಶಸ್ವಿ ಕೂಡ ಆಗುತ್ತೀರಿ. ಮನೆಯ ಹಿರಿಯರಿಂದ ನಿಮಗೆ ಆಶೀರ್ವಾದ ಮತ್ತು ಅಮೂಲ್ಯ ಉಡುಗೊರೆಗಳು ಸಿಗುತ್ತವೆ. ಇಂದು ಆನ್ಲೈನ್ ಶಾಪಿಂಗ್ನಲ್ಲಿ ನೀವು ಮೋಸ ಹೋಗಬಹುದು. ನಿಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇತ್ಯಾದಿ ದಾಖಲೆಗಳನ್ನು ಯಾರಿಗೂ ನೀಡಬೇಡಿ. ಯುವಕರು ನಿಷ್ಪ್ರಯೋಜಕ ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ ಮಾಡಬಾರದು. ವಾಹನಕ್ಕೆ ಸಂಬಂಧಿಸಿದ ವೆಚ್ಚಗಳು ಇಂದು ಹೆಚ್ಚಾಗಬಹುದು. ಇಂದು ನಿಮಗೆ ಉತ್ತಮ ಅವಕಾಶಗಳು, ಯಶಸ್ಸು ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ದಿನವಾಗಿರುತ್ತದೆ. ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುವುದರಿಂದ ಮನಸ್ಸಿನಲ್ಲಿ ತೃಪ್ತಿ ಮತ್ತು ಹೆಮ್ಮೆಯ ಭಾವನೆ ಬರುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ
ಮತ್ತು ಮಕ್ಕಳು ನಿಮ್ಮ ದಿನವನ್ನು ಹೆಚ್ಚು ಸಂತೋಷದಾಯಕವಾಗಿರಿಸುತ್ತಾರೆ. ಇಂದು ಆರ್ಥಿಕ ದೃಷ್ಟಿಕೋನದಿಂದ ಲಾಭದಾಯಕ ಒಪ್ಪಂದ ಅಥವಾ ಬೋನಸ್ ಪಡೆಯುವ ಸಾಧ್ಯತೆ ಇದೆ. ಹಳೆಯ ಪ್ರಯತ್ನಗಳು ಫಲ ನೀಡಬಹುದು. ಇದು ನಿಮ್ಮ ನೈತಿಕತೆ ಮತ್ತು ಸಾಮಾಜಿಕ ಇಮೇಜನ್ನು ಮತ್ತಷ್ಟು ಬಲಪಡಿಸುತ್ತದೆ. ಇಂದು ನೀವು ನಿಮ್ಮ ಕೌಶಲ್ಯ ಮತ್ತು ಕಠಿಣ ಪರಿಶ್ರಮದ ಸ್ಪಷ್ಟ ಫಲಿತಾಂಶಗಳನ್ನು ನೋಡುತ್ತೀರಿ. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದ ವಿಧಾನವನ್ನು ಮೆಚ್ಚುತ್ತಾರೆ ಮತ್ತು ನಿಮಗೆ ಹೊಸ ಜವಾಬ್ದಾರಿಯುತ ಕಾರ್ಯಗಳನ್ನು ನಿಯೋಜಿಸಬಹುದು. ಇಂದು ಯೋಜನೆಯ ಯಶಸ್ಸು ನಿಮ್ಮ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ. ಕೆಲಸದ ಸ್ಥಳದಲ್ಲಿ ತಂಡದ ಕೆಲಸ ಮತ್ತು ಸಹಕಾರದ ವಾತಾವರಣ ಇರುತ್ತದೆ. ಇಂದು ಪ್ರೀತಿಯ ಜೀವನದಲ್ಲಿ ಸಂತೋಷ ಮತ್ತು ಉಷ್ಣತೆಯ ವಾತಾವರಣವಿರಬಹುದು. ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಪ್ರಣಯ ವಿಚಾರ ಅಥವಾ ಆಚರಣೆಯಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗುತ್ತದೆ. ಒಂಟಿ ಜನರಿಗೆ ಈ ಸಮಯ ಹೊಸ ಸಂಬಂಧಗಳನ್ನು ಪ್ರಾರಂಭಿಸಲು ಶುಭವಾಗಿದೆ. ಪರಸ್ಪರ ತಿಳುವಳಿಕೆ ಮತ್ತು ಮುಕ್ತತೆ ನಿಮ್ಮ ಸಂಬಂಧಕ್ಕೆ ಹೆಚ್ಚಿನ ಆಳವನ್ನು ನೀಡುತ್ತದೆ. ಇಂದು ಆರೋಗ್ಯದ ವಿಷಯದಲ್ಲಿ ನೀವು ಶಕ್ತಿಯುತ ಮತ್ತು ಸಕ್ರಿಯರಾಗಿರುತ್ತೀರಿ. ನಿಯಮಿತ ವ್ಯಾಯಾಮ, ಸಮತೋಲಿತ ಆಹಾರ ಮತ್ತು ತೆರೆದ ಗಾಳಿಯಲ್ಲಿ ಸಮಯ ಕಳೆಯುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಯಾವುದೇ ಹಳೆಯ ಆರೋಗ್ಯ ಸಮಸ್ಯೆ ಇಂದು ಸುಧಾರಿಸಬಹುದು. ನೀವು ದೈಹಿಕ ಆರೋಗ್ಯವನ್ನು ಇಂದು ಬಲಪಡಿಸುತ್ತೀರಿ. ಕುಂಭ ರಾಶಿ, ಇಂದು ನಿಮ್ಮ ಚಿಂತನೆಗಳಲ್ಲಿ ಹೊಸತನ ಮೂಡುತ್ತದೆ. ಕೆಲಸದಲ್ಲಿ ನಿರೀಕ್ಷಿತ ಫಲಿತಾಂಶ ದೊರೆಯುವುದು. ಹೊಸ ಅವಕಾಶ ಎದುರಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ ಲಾಭದ ಸೂಚನೆ ಇದೆ. ಹಳೆಯ ಸಮಸ್ಯೆಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ಕುಟುಂಬದವರೊಂದಿಗೆ ಸಂತೋಷದ ಕ್ಷಣ ಕಳೆಯುವಿರಿ. ಇಂದು ಸಂಜೆ ವೇಳೆಗೆ ಶುಭ ಸುದ್ದಿ ನಿಮಗೆ ಸಿಗಬಹುದು. ನೀವು ಇತ್ತೀಚೆಗೆ ಪ್ರಾರಂಭಿಸಿದ ಉದ್ಯಮದಲ್ಲಿ ನಿಮಗೆ ಪಾಲುದಾರಿಕೆ ಸಿಗಬಹುದು. ವೃತ್ತಿ ಜೀವನದ ವಿಷಯದಲ್ಲಿ ನೀವು ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುತ್ತೀರಿ. ನಿಮ್ಮ ಸಕಾರಾತ್ಮಕ ದೃಷ್ಟಿಕೋನವು ನಿಮ್ಮ ಸುತ್ತಮುತ್ತಲಿನವರನ್ನು ಮೆಚ್ಚಿಸುತ್ತದೆ. ವೃತ್ತಿ ಜೀವನದ ಆಂತರಿಕ ಸಂಪರ್ಕಗಳನ್ನು ಒದಗಿಸುವಲ್ಲಿ ಸ್ನೇಹಿತರು ಇಂದು ನಿಮಗೆ ದೊಡ್ಡ ಸಹಾಯ ಮಾಡಬಹುದು. ಇಂದು ಯಾವುದೇ ರೀತಿಯ ಸಾಲ ಪಡೆಯುವುದನ್ನು ತಪ್ಪಿಸಿ. ನಿಮ್ಮ ಮಗುವು ತನ್ನ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಾಗದ ಕಾರಣ ಒತ್ತಡದಲ್ಲಿರಬಹುದು. ಅವರ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಲು ನಿಮ್ಮ ಬೆಂಬಲ ಅಗತ್ಯವಾಗಿರುತ್ತದೆ. ಇಂದು ನಿಮ್ಮ ತಾಳ್ಮೆ, ಆತ್ಮವಿಶ್ವಾಸ ಮತ್ತು ಆಂತರಿಕ ಶಕ್ತಿಯ ಪರೀಕ್ಷೆಯಾಗಲಿದೆ. ಕಠಿಣ ಸಂದರ್ಭಗಳಲ್ಲಿಯೂ ಸಹ ನೀವು ಶಾಂತ, ಸಮತೋಲಿತ ಮತ್ತು ದೃಢವಾಗಿ ಉಳಿಯುವ ಮೂಲಕ ಸರಿಯಾದ ಪರಿಹಾರಗಳನ್ನು ಕಂಡುಕೊಳ್ಳುವಿರಿ. ಕುಟುಂಬ ವಿಷಯಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ವಾತ್ಸಲ್ಯವು ವಾತಾವರಣವನ್ನು ಅತ್ಯಂತ ಸಕಾರಾತ್ಮಕ ಮತ್ತು ಸೌಹಾರ್ದಯುತವಾಗಿರಿಸುತ್ತದೆ. ಇಂದು ಹಣದ ವಿಷಯಗಳಲ್ಲಿ ಸಂಯಮ, ಸರಿಯಾದ ಯೋಜನೆ ಮತ್ತು ದೂರದೃಷ್ಟಿಯು ನಿಮಗೆ ಶಾಶ್ವತ ಪ್ರಯೋಜನಗಳನ್ನು ತರಬಹುದು. ಸವಾಲುಗಳ ನಡುವೆಯೂ ನಿಮ್ಮ ಧೈರ್ಯ, ತಾಳ್ಮೆ ಮತ್ತು ದೃಢ ಸಂಕಲ್ಪವು ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕಷ್ಟಕರ ಮತ್ತು ಸಂಕೀರ್ಣ ಕಾರ್ಯಗಳನ್ನು ಭಯಭೀತರಾಗದೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ದೊಡ್ಡ ಯೋಜನೆಯಲ್ಲಿ ನಿರ್ಣಾಯಕ ಮತ್ತು ಪ್ರಭಾವಶಾಲಿ ಪಾತ್ರವನ್ನು ವಹಿಸುವ ಅವಕಾಶ ನಿಮಗೆ ಸಿಗಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಶಾಂತ ಸ್ವಭಾವ, ಸಮರ್ಪಣೆ ಮತ್ತು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯದಿಂದ ನಿಮ್ಮ ಖ್ಯಾತಿ, ಗೌರವ ಮತ್ತು ವಿಶ್ವಾಸ ಬಲಗೊಳ್ಳುತ್ತದೆ. ಇಂದು ತಾಳ್ಮೆ, ಸೂಕ್ಷ್ಮತೆ ಮತ್ತು ಪ್ರೀತಿಯ ಜೀವನದಲ್ಲಿ ಆಳವಾದ ನಂಬಿಕೆ ಸಂಬಂಧಗಳನ್ನು ಬಹಳ ಬಲಪಡಿಸುತ್ತದೆ. ಯಾವುದೇ ಪ್ರಮುಖ ಮತ್ತು ಸೂಕ್ಷ್ಮ ವಿಷಯದ ಕುರಿತು ನಿಮ್ಮ ಸಂಗಾತಿಯೊಂದಿಗೆ ಮುಕ್ತ ಸಂಭಾಷಣೆಯು ತಪ್ಪು ಗ್ರಹಿಕೆಯನ್ನು ತೆಗೆದುಹಾಕುತ್ತದೆ. ಪರಸ್ಪರ ಗೌರವ, ಬೆಂಬಲ ಮತ್ತು ಭಾವನಾತ್ಮಕ ಬಾಂಧವ್ಯವು ಸಂಬಂಧಗಳ ಆಳ ಮತ್ತು ಬಲವನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ಮಾನಸಿಕ ಶಾಂತಿ ಮತ್ತು ಭಾವನಾತ್ಮಕ ಸಮತೋಲನ, ಸ್ವಯಂ ನಿಯಂತ್ರಣವು ಆರೋಗ್ಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಿದೆ. ದೀರ್ಘಕಾಲದ ಆಯಾಸ, ಒತ್ತಡ ಅಥವಾ ದೌರ್ಬಲ್ಯದಿಂದ ಪರಿಹಾರ ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ದೈಹಿಕ ಶಕ್ತಿ, ಆತ್ಮವಿಶ್ವಾಸ ಮತ್ತು ಉತ್ಸಾಹದಲ್ಲಿನ ಹೆಚ್ಚಳವು ನಿಮ್ಮನ್ನು ದಿನವಿಡೀ ಸಕ್ರಿಯರಾಗಿ, ಸಮತೋಲನ ಮತ್ತು ಮಾನಸಿಕವಾಗಿ ತಾಜಾವಾಗಿರಿಸುತ್ತದೆ. ಮೀನ ರಾಶಿ, ಇಂದು ಕೆಲಸದಲ್ಲಿ ನಿರೀಕ್ಷಿತ ಫಲ ದೊರೆಯಬಹುದು. ಹಿರಿಯರಿಂದ ಮೆಚ್ಚುಗೆ ಪಡೆಯಬಹುದು. ಹಣಕಾಸಿನ ಲಾಭದ ಸಾಧ್ಯತೆ ಕೂಡ ಇರುತ್ತದೆ.
ವ್ಯವಹಾರದಲ್ಲಿ ಹೊಸ ಒಪ್ಪಂದದ ಸಾಧ್ಯತೆ ಇದೆ. ಇಂದು ನೀವು ಸ್ನೇಹಿತರ ಸಹಕಾರವನ್ನು ಪಡೆಯಬಹುದು. ಇಂದು ಕೆಲವು ಸವಾಲಿನ ಯೋಜನೆಗಳಲ್ಲಿ ನಿಮ್ಮ ಕೌಶಲ್ಯಗಳನ್ನು ನೀವು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸುತ್ತೀರಿ. ಉದ್ಯಮಿಗಳು ಮತ್ತು ಹೂಡಿಕೆದಾರರು ಹಿಂದಿನ ಹೂಡಿಕೆಗಳು ಲಾಭ ಗಳಿಸುವುದನ್ನು ನೋಡುತ್ತಾರೆ. ಹೊಸ ವಿಧಾನವು ನಿಮಗೆ ಹೊಸ ವಿಶ್ವಾಸವನ್ನು ನೀಡುತ್ತದೆ. ಅದರ ಮೇಲೆ ನೀವು ಭವಿಷ್ಯದ ಭರವಸೆಗಳು ಮತ್ತು ಕನಸುಗಳನ್ನು ನಿರ್ಮಿಸುವಿರಿ. ನಿಮ್ಮ ಶಕ್ತಿ ಹೆಚ್ಚಾಗಿರುತ್ತದೆ ಮತ್ತು ಸ್ಪರ್ಧಾತ್ಮಕ ಆಟಗಳು ನಿಮ್ಮನ್ನು ಆಕರ್ಷಿಸುತ್ತವೆ. ಉತ್ತಮ ಫಲಿತಾಂಶಗಳಿಗಾಗಿ ಈ ದಿನ ಕಠಿಣ ಪರಿಶ್ರಮ ಮತ್ತು ಅಧ್ಯಯನದ ಮೇಲೆ ಏಕಾಗ್ರತೆಯ ಅಗತ್ಯವಿರುತ್ತದೆ. ಇಂದು ವೈಯಕ್ತಿಕ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಸಮಸ್ಯೆಗೆ ಪರಿಹಾರ ಸಿಗುವುದರಿಂದ ನಿಮಗೆ ಸಮಾಧಾನವಾಗುತ್ತದೆ ಮತ್ತು ನಿಮ್ಮ ವೈಯಕ್ತಿಕ ಕೆಲಸದ ಮೇಲೆ ಸರಿಯಾಗಿ ಗಮನ ಹರಿಸಲು ನಿಮಗೆ ಸಾಧ್ಯವಾಗುತ್ತದೆ. ಇಂದು ನೀವು ಸಮಾಜ ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಮೋಜಿನ ಸಮಯವನ್ನು ಕಳೆಯುತ್ತೀರಿ. ಈ ಸಮಯದಲ್ಲಿ ಸರಿಯಾದ ಬಜೆಟ್ ಮಾಡುವುದು ಮುಖ್ಯವಾಗುತ್ತದೆ. ಎಂದು ನೀವು ಸಾಲ ತೆಗೆದುಕೊಳ್ಳಲು ಯೋಜಿಸುತ್ತಿದ್ದರೆ ಅದಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆಯಬೇಕು. ಅನುಪಯುಕ್ತ ವಿನೋದ ಮತ್ತು ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗಿರಿ. ಇಂದು ನಿಮ್ಮ ತಾಳ್ಮೆ, ದೃಢನಿಶ್ಚಯ ಮತ್ತು ಅನುಭವವನ್ನು ಪರೀಕ್ಷಿಸಬಹುದು. ಹಿಂದೆ ಎದುರಿಸಿದ ಹೋರಾಟಗಳು ಮತ್ತು ಸವಾಲುಗಳು ಇಂದು ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತವೆ. ಕೌಟುಂಬಿಕ ವಿಷಯಗಳಲ್ಲಿ ನೀವು ಸಲಹೆ ಮತ್ತು ಬುದ್ಧಿವಂತಿಕೆಯಿಂದ ಸಂಕೀರ್ಣ ಪರಿಸ್ಥಿತಿಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಹಣವನ್ನು ಎಚ್ಚರಿಕೆಯಿಂದ ಮತ್ತು ಯೋಜಿತ ರೀತಿಯಲ್ಲಿ ಖರ್ಚು ಮಾಡುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಇಂದು ಹಳೆಯ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸಲು ನಿಮಗೆ ಸ್ಫೂರ್ತಿ ಸಿಗುತ್ತದೆ. ಇದು ಆತ್ಮತೃಪ್ತಿ ಮತ್ತು ಸಾಧನೆಯ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹಿಂದೆ ಸರಿಯದೆ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುತ್ತೀರಿ. ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸುವಲ್ಲಿ ಮತ್ತು ಸಮಯಕ್ಕೆ ಸರಿಯಾಗಿ ಫಲಿತಾಂಶಗಳನ್ನು ನೀಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇಂದು ಕೆಲಸದಲ್ಲಿನ ಸವಾಲುಗಳು ನಿಮಗೆ ಒಂದು ಅವಕಾಶವೆಂದು ಸಾಬೀತುಪಡಿಸುತ್ತದೆ. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳನ್ನು ಸರಿಪಡಿಸಲು ಪರಿಹಾರ ಮತ್ತು ಆತ್ಮವಿಶ್ವಾಸ ಎರಡನ್ನೂ ತರುತ್ತದೆ. ಇಂದು ಪ್ರೀತಿಯ ಜೀವನದಲ್ಲಿ ನೀವು ಯಾವುದೇ ಹಳೆಯ ವಿವಾದ ಅಥವಾ ತಪ್ಪು ತಿಳುವಳಿಕೆಯನ್ನು ಶಾಂತಿಯುತ ರೀತಿಯಲ್ಲಿ ಪರಿಹರಿಸಬಹುದು. ಸಂಬಂಧಗಳಲ್ಲಿ ನಿರಂತರತೆ, ತಾಳ್ಮೆ ಮತ್ತು ಸ್ಪಷ್ಟ ಸಂವಹನವು ಪರಸ್ಪರ ನಂಬಿಕೆಯನ್ನು ಮತ್ತೆ ಬಲಪಡಿಸುತ್ತದೆ. ಪರಸ್ಪರ ಗೌರವ, ನಿಷ್ಠೆ ಮತ್ತು ಭಾವನಾತ್ಮಕ ಬಾಂಧವ್ಯವು ನಿಮ್ಮ ಸಂಬಂಧಗಳನ್ನು ಹೆಚ್ಚು ಸ್ಥಿರವಾಗಿ ಮತ್ತು ಪ್ರಬುದ್ಧ ಪ್ರೀತಿಯನ್ನಾಗಿ ಮಾಡುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ನೀವು ದೀರ್ಘಕಾಲದ ಆಯಾಸ, ಸೌಮ್ಯ ಗಾಯ ಅಥವಾ ಶಕ್ತಿಯ ಕೊರತೆಯನ್ನು ಅನುಭವಿಸಬಹುದು. ಧ್ಯಾನ, ಲಘು ವ್ಯಾಯಾಮ ಮತ್ತು ನಿಯಮಿತ ದಿನಚರ್ಯೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ನಿಮ್ಮ ದೇಹದ ಮಿತಿಗಳನ್ನು ಗೌರವಿಸುವುದು ಮತ್ತು ಹೆಚ್ಚಿನ ಒತ್ತಡವನ್ನು ತಪ್ಪಿಸುವುದು ಮುಖ್ಯವಾಗಿರುತ್ತದೆ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.